ಹಲೋ ವೀಕ್ಷಕರೇ, ಇವತ್ತು ನಿಮಗಾಗಿ ಹಳ್ಳಿಗಳ ಸಮಸ್ಯೆ ಯಾರಿಗೆಲ್ಲ ಕಾಡ್ತಾ ಇರೋಂಥವರಿಗೆ ಇವತ್ತಿನ ಬೆಸ್ಟ್ ವಿಡಿಯೋ ಅನ್ಬೋದು ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಒಸಡು ನೋವು ಆಗ್ತಾಯಿದೆ, ಹಲ್ಲು ನೋವು ಆಗ್ತಾಯಿದೆ ಅಂದರೆ ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಿಮ್ಮ ಒಸಡು ಹಲ್ಲು ನೋವು ಕಡಿಮೆ ಆಗುತ್ತೆ. ಹಾಗೆ ನೋಡಿ ಸ್ನೇಹಿತರೆ, ಬೀಡಿ ಸಿಗರೇಟ್ ಗುಟ್ಕಾ ತಿನ್ನೋರು ಹಲ್ಲು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿರುತ್ತಂತ. ಅವರು ಕೂಡ ಹಲ್ಲು ಇದನ್ನು ಯೂಸ್ ಮಾಡಿದ್ರೆ ಅವರ ಹಲ್ಲು ಕೂಡ ಪಳಪಳನೆ ಹೊಳೆಯುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಬೀಡಿ ಸಿಗರೇಟ್ ಗುಟ್ಕಾ ತಿನ್ನೋರ ಹಲ್ಲು ತುಂಬಾ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿತ್ತಂತ. ಅದ್ರ ಜೊತೆಗೆ ನೋವು ಕೂಡ ಆಗ್ತಾ ಇರುತ್ತೆ ಸ್ನೇಹಿತರೆ. ಅದು ನೋವನ್ನು ಕೂಡ ತಡೆಗಟ್ಬೋದು. ಅದ್ರ ಜೊತೆಗೆ ನಾವು ಇದನ್ನು ರೆಡಿ ಮಾಡಿ ಮನೆಯಲ್ಲೇ ಯೂಸ್ ಮಾಡಿದ್ರೆ ನಮ್ಮ ಹಣವನ್ನು ಕೂಡ ಉಳಿತಾಯ ಮಾಡ್ಕೋಬೋದು ಸ್ನೇಹಿತರೆ. ಯಾರಿಗೆಲ್ಲ ಒಸಡು ನೋವು ಹಲ್ಲು ನೋವು ಖಂಡಿತವಾಗಿ ಇರೋರು ಇದನ್ನು ನೀವು ಟ್ರೈ ಮಾಡ್ಬೋದು. ಹಲ್ಲು ತುಂಬಾ ನೋಡ್ತಾ ಇರ್ಬೋದು ಸೈಡಿಗೆಲ್ಲ ಕಪ್ಪಾಗುತ್ತೆ, ಈ ಥರ ಹಿಟ್ಟಿಟ್ಟಾಗುತ್ತೆ ಹಲ್ಲು. ಅದನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕಂತ ನೋಡಿ. ಇದನ್ನು ನಾವು ಮನೇಲಿ ಸಾಮಗ್ರಿಗಳನ್ನು ರೆಡಿ ಮಾಡೋದಕ್ಕೆ ತೊಗೋಬೋದು. ಯಾವುದೇ ಹೊರಗಡೆಯಿಂದ ತರುವಂಥದ್ದು ಏನೂ ಕೂಡ ಇಲ್ಲ ಸ್ನೇಹಿತರೆ. ಮನೇಲಿರುವಂಥದ್ದು ನಾವು ಇದನ್ನು ರೆಡಿ ಮಾಡಿಕೊಂಡು ಹಲ್ಲುಗಳಿಗೆ ಒಸಡುಗಳಿಗೆ ತುಂಬಾ ಸ್ಟ್ರಾಂಗ್ ಮಾಡ್ಬೋದು. ಇವಾಗ ಸ್ನೇಹಿತರೆ, ನಾನು ಒಂದು ಸಣ್ಣದಾಗಿರೋ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದರಲ್ಲಿ ನಾನೀಗ ಉಪ್ಪು ತೊಗೊಳ್ತಾ ಇರೋದು. ಉಪ್ಪು ತುಂಬಾ ಒಳ್ಳೆಯದು ಸ್ನೇಹಿತರೆ. ಉಪ್ಪಿನಿಂದ ಹಲ್ಲು ತಿಕ್ಕೋದ್ರಿಂದ ನಮ್ಮ ಹಲ್ಲು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೋವು ಕೂಡ ಆಗಲ್ಲ ಸ್ನೇಹಿತರೆ. ಆವಾಗ ನಮ್ಮ ಹಲ್ಲುಗಳನ್ನು ತಿಕ್ತಾ ಇರುವಂಥ ಅಜ್ಜಿ ಕಾಲದಲ್ಲಿ ಉಪ್ಪಿನಿಂದ ತಿಕ್ತಾ ಇದ್ರು ಸ್ನೇಹಿತರೆ. ಹಾಗಾಗಿ ಉಪ್ಪು ಬೆಸ್ಟ್ ಅನ್ಬೋದು. ಇವಾಗ ನೋಡಿ, ಉಪ್ಪು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಉಪ್ಪು ತಗೊಂಡ್ಮೇಲೆ ಸ್ನೇಹಿತರೆ, ನಾವು ಇದಕ್ಕೆ ಮತ್ತೇನು ಹಾಕ್ತೀನಿ ಅಂದರೆ ಸ್ನೇಹಿತರೆ, ನಮ್ಮ ಹಲ್ಲು ತುಂಬಾ ನೋವು ಆಗ್ತಾಯಿದೆ. ಹಲ್ಲು ಜೊತೆಗೆ ಸ್ವಲ್ಪ ಏನೇ ತಿಂದರೂ ಏನೇ ಕುಡಿದ್ರೂ ಕೂಡ ಸ್ವಲ್ಪ ಸಣ್ಣ ಅನ್ನುತ್ತಲ್ವ. ಹಾಗಾಗಿ ಅದು ಕೂಡ ಕಡಿಮೆ ಆಗಬೇಕಂದ್ರೆ ಇದನ್ನು ನೀವು ಬೆಸ್ಟಾಗಿ ರೆಡಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿಣದ ಪುಡಿ ನಮ್ಮ ಹಲ್ಲನ್ನು ಸ್ಟ್ರಾಂಗ್ ಮಾಡುತ್ತೆ. ಬುಡದಿಂದ ನಮ್ಮ ಹಲ್ಲುಗಳನ್ನು ತುಂಬಾ ಗಟ್ಟಿಮುಟ್ಟಿಯಾಗಿ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಅರಿಶಿಣ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಒಂದು ಅರ್ಧ ಚಿಟಿಕೆಯಷ್ಟು ಇದರಲ್ಲಿ ಅರಿಶಿಣದ ಪುಡಿ ಹಾಕಲೇಬೇಕು. ನಿಮ್ಮ ಹಲ್ಲಿಗೆ ನೀವು ಯಾವುದೆಲ್ಲ ಟೂತ್ಪೇಸ್ಟ್ ಯೂಸ್ ಮಾಡಿದ್ರೂ ಕೂಡ ಕಡಿಮೆ ಆಗಿಲ್ಲ ಅಂದರೆ ಇದನ್ನು ಬೆಸ್ಟ್ ಆಗಿರುವಂಥದ್ದು ಯೂಸ್ ಮಾಡಿ. ಹಾಗೆ ನೋಡ್ತಾ ಇರ್ಬೋದು, ನಾನು ಇವಾಗ ಫಿಟ್ಕಿರಿ ಅಂತೀವಿ ಸ್ನೇಹಿತರೆ. ನಾವು ಇದಕ್ಕೆ ನೋಡ್ತಾ ಇರ್ಬೋದು, ಈ ಫಿಟ್ಕಿರಿ ಕೂಡ ಅಂತಾರೆ ನಮ್ಮ ಕಡೆ ಕರ್ನಾಟಕದಲ್ಲಿ ಒಂದೊಂದು ಥರ ಒಂದೊಂದು ಹೆಸರು ಇದಕ್ಕೆ. ಹಾಗೆ ಅದಕ್ಕೆ ನಾವು ನೋಡ್ತಾ ಇರ್ಬೋದು ಪಟಿಕಾ ಕೂಡ ಅಂತೀವಿ. ಇದನ್ನು ನಿಮ್ಮ ಕಡೆ ಕೂಡ ಸಿಕ್ಕರೆ ಖಂಡಿತವಾಗಿ ತೊಗೋಬೋದು. ಇವಾಗ ಇದು ಪಟಿಕಾ ಏನು ಮಾಡಬೇಕಂದ್ರೆ, ನಾವು ಈ ಥರ ಸಣ್ಣವಾಗಿ ಪೌಡ್ರ್ ರೆಡಿ ಮಾಡ್ಕೋಬೇಕಾಗುತ್ತೆ. ಪಟಿಕಾ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇದನ್ನು ಸಣ್ಣವಾಗಿ ಕುಟ್ಕೊಂಡು ತೊಗೋಬೇಕಾಗುತ್ತೆ. ಇದು ಕಲ್ಲಲ್ಲಿ ಕುಟ್ಕೊಂಡ್ರೇ ಸಣ್ಣ ಆಗುತ್ತೆ ಸ್ನೇಹಿತರೆ. ಹಾಗೆ ನೋಡಿ, ಪಟಿಕ ನೀರನ್ನು ಕ್ಲೀನ್ ಮಾಡುತ್ತೆ. ನಮ್ಮ ಹಲ್ಲುಗಳನ್ನು ತುಂಬಾ ಚೆನ್ನಾಗಿ ಕೊಳೆ ಇರುವಂಥ ಹಲ್ಲುಗಳನ್ನು ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಪಟಿಕ ತುಂಬಾ ಒಳ್ಳೆಯದು. ಇವಾಗ ನೋಡಿ, ಸಣ್ಣವಾಗಿ ಪೌಡ್ರ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ನಾವು ಹಲ್ಲಿಗೆ ಪೌಡ್ರ್ ರೆಡಿ ಆಗಿರುವಂಥದ್ದು ಪಟಿಕ. ಇದನ್ನು ನಾನು ಸ್ವಲ್ಪ 1 ಸ್ಪೂನಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಹಾಕ್ಕೊಳ್ಳಿ. ನೀವಿಬ್ಬರು ಜನ ತೆಗ್ತಿದ್ರೆ ಅಂದರೆ ಅಷ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಒಬ್ಬರೇ ಅಂದರೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಇವಾಗ ನೋಡಿ, ಇದು 3 ಕೂಡ ಹಾಕ್ಕೊಂಡಿದ್ದೀನಿ. 3 ಕೂಡ ಹಾಕ್ಕೊಂಡ್ಮೇಲೆ ಮತ್ತು ಅದಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಸಾಸಿವೆ ಎಣ್ಣೆ ಸ್ನೇಹಿತರೆ. ಸಾಸಿವೆ ಎಣ್ಣೆ ಬೆಸ್ಟ್ ಅನ್ಬೋದು. ನಮ್ಮ ಹಲ್ಲು ನೋವು ಕಡಿಮೆ ಮಾಡುತ್ತೆ. ಹಾಗಾಗಿ ಸಾಸಿವೆ ಎಣ್ಣೆ ಹಾಕಲೇಬೇಕು. ಇವಾಗ ಹಾಕ್ಕೊಂಡಿದ್ದೀವಿ. ಸಾಸಿವೆ ಎಣ್ಣೆ ಆದಮೇಲೆ ಪರ್ಫೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲನೂ ಕೂಡ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನು ಇದಕ್ಕೆ ಏನು ಹಾಕ್ತೀನಿ ಅಂದರೆ ನೋಡಿ, 1 ರಿಂದ 2 ಡ್ರಾಪ್ ಅಷ್ಟು ಲಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳಿ. ಲಿಂಬೆಹಣ್ಣಿನ ರಸ ಹಿಂಡೋದ್ರಿಂದ ಇದು 3 ಎಲ್ಲ ಕೂಡ ಹಾಕಿರ್ತೀವಿ. ಚೆನ್ನಾಗಿ ಇದು ರಿಯಾಕ್ಷನ್ ರೆಡಿ ಆಗುತ್ತೆ. ಇದೇ ನಾವು ಎಲ್ಲ ಕೂಡ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಹಲ್ಲಿನ ಮೇಲೆ ಹಚ್ಕೊಂಡ್ವಿ ಅಂದರೆ ನಮ್ಮ ಹಲ್ಲು ಏನೆಲ್ಲ ಕೊಳಕು ಕೂತ್ಕೊಂಡಿರೋಂಥದ್ದೆಲ್ಲನೂ ಕೂಡ ರಿಮೂವ್ ಆಗುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ನಮ್ಮ ಹಲ್ಲು ಒಸಡುಗಳನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಇವಾಗ ಇದು ಲಿಂಬೆಹಣ್ಣಿನ ರಸ ಹಾಕ್ಕೊಂಡಾದ್ಮೇಲೆ ನಾನಿವಾಗ ಕೋಲ್ಗೇಟ್ ಹಾಕ್ತಾಯಿದ್ದೀನಿ. ನೀವು ಯಾವುದು ಕೋಲ್ಗೇಟ್ ಬಳಸ್ತೀರಾ ಅದನ್ನು ಹಾಕ್ಕೊಳ್ಳಿ. ಜಾಸ್ತಿ ವೈಟ್ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ವೈಟ್ ಕೋಲ್ಗೇಟ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಸ್ವಲ್ಪ ವೈಟ್ ಕೋಲ್ಗೇಟ್ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ಹಾಕಿ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಕೂಡ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ಬಿಡಿ. ನಮ್ಮ ಹೊಸಡುಗಳು ನೋಡಬೇಕು ನೀವು. 1 ಸರ್ತಿ ಇದನ್ನು ಬ್ರಷ್ ಮಾಡಿದರೆ ಸಾಕು. ವಾರದಲ್ಲಿ 1 ಸರ್ತಿ ಕೂಡ ನೀವು ಖಂಡಿತವಾಗಿ ಮಾಡ್ಕೊಳ್ಳಿ. ನಮ್ಮ ಹೊಸಡುಗಳಿಗೆ ಬ್ರಷ್ ಮಾಡಿದ ಮೇಲೆ ನಮ್ಮ ಹೊಸಡುಗಳು ಎಷ್ಟು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಕೇಳಬೇಡಿ ಸ್ನೇಹಿತರೆ. ಫಸ್ಟಿಗೆ ನಾವು ಇದನ್ನು ಹಚ್ಕೊಂಡು ವಾಶ್ ಮಾಡುವಾಗ ಎಲ್ಲನೂ ಕೂಡ ನಮ್ಮ ಕೂತ್ಕೊಂಡಿರುವಂಥ ನಮ್ಮ ಹಲ್ಲಿನ ಮೇಲೆ ಇರುವಂಥದ್ದು ಹಿಟ್ಟಿಟ್ಟಾಗಿರುವಂಥದ್ದು, ಹಾಗೆ ನಮ್ಮ ಹೊಸಡುಗಳನ್ನು ಪೂರ ನೋವು ಎಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ.
ಹಾಗೆ ನಮ್ಮ ಒಸಡುಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಇದನ್ನು ನೀವು ಒಂದು ಸರ್ತಿ ವಾರದಲ್ಲಿ ಟ್ರೈ ಮಾಡ್ಬೋದು. ಇವಾಗ ಒಂದು ಬ್ರಷ್ ತೊಗೊಂಡಿದ್ದೀನಿ. ಬ್ರಷಿನಿಂದ ನಾವು ಯಾವ್ದು ಬ್ರಷ್ನಿಂದ ಬ್ರಷ್ ಮಾಡ್ತೀವಿ ಅದೇ ಬ್ರಷನ್ನು ತೊಗೊಂಡು ಚೆನ್ನಾಗಿ ಹಲ್ಲು ಉಜ್ಕೋಬೇಕು. ಅದು ಕೂಡ ವಿಡಿಯೋ ತೋರಿಸ್ತೀನಿ, ನೋಡಿಕೊಂಡು ಹೋಗಿ. ನೀವು ಕೂಡ ಪೂರ್ತಿಯಾಗಿ ವಾರದಲ್ಲಿ ಒಂದು ಸರ್ತಿ ಆದರೂ ಕೂಡ ಇದನ್ನು ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ಹಲ್ಲು ಹುಳುಕು ತಿನ್ನೋದಿಲ್ಲ ಸ್ನೇಹಿತರೆ. ಹಾಗೆ ಒಸಡುಗಳನ್ನು ಕೂಡ ತುಂಬಾ ಗಟ್ಟಿ ಮುಟ್ಟಿಯಾಗಿ ಮಾಡುತ್ತೆ ನೋಡಿ. ಇವಾಗ ನೋಡಿ ನನ್ನ ಹಲ್ಲುಗಳು ತುಂಬಾ ಎಲ್ಲೆಲ್ಲೋ ಸ್ವಲ್ಪನೇ ಈ ಥರ ಹಿಟ್ಟಿಟ್ಟಾಗಿರುವಂಥದ್ದು. ಹಾಗೆ ಒಸಡುಗಳು ಕೂಡ ನೋವಾಗ್ತಾ ಇದ್ದರೆ ನಾನು ಇದರಿಂದನೇ ಬ್ರಷ್ ಮಾಡ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ಹಲ್ಲು ಹುಳುಕು ತಿಂದವ್ರು ಮಾತ್ರ ಮಾಡಬೇಕಂತೇನಿಲ್ಲ. ಚೆನ್ನಾಗಿರೋರು ಕೂಡ ಹಲ್ಲನ್ನು ತಿಕ್ಕೋಬೋದು ವಾರದಲ್ಲಿ ಒಂದು ಸರ್ತಿ. ತಿಕ್ಕೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ನೋಡಿ ನಾನು ಬ್ರಷ್ ಮಾಡ್ತಾ ಇದ್ದೀನಿ. ಈ ಥರ ನೀವು ಚೆನ್ನಾಗಿ ಹಚ್ಕೊಂಡು ಟೂತ್ಪೇಸ್ಟ್ ಹಚ್ಕೊಂಡು ಯಾವ ರೀತಿ ಬ್ರಷ್ ಮಾಡ್ತಿರಲ್ಲ ಅದೇ ರೀತಿಯಾಗಿ ಇದನ್ನು ಹಚ್ಕೊಂಡು ಒಂದು ಸರ್ತಿ ಉಜ್ಕೊಂಡು ನೋಡಿ. ಬಾಯಿ ಫಸ್ಟಿಗೆ ತಿಕ್ಕುವಾಗ ಎಲ್ಲನೂ ಕೂಡ ಹಲ್ಲಿನ ಮೇಲೆ ಇರುವಂಥದ್ದು ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಬಾಯಿ ಕೂಡ ಸ್ವಲ್ಪ ಒಗರಾಗುತ್ತೆ. ಯಾಕಂದರೆ ನಾವು ಅದರಲ್ಲಿ ಏನು ಹಾಕಿರ್ತೀವಿ, ಪಟಿಕ ಹಾಕಿರ್ತೀವಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ನಮ್ಮ ಬಾಯಿ ಆ ಥರ ಆಗುತ್ತೆ. ಚೆನ್ನಾಗಿ ನೀವು ನೀರಿಂದ ಸ್ವಲ್ಪ 2-3 ಸರ್ತಿ ಇದನ್ನು ನೀವು ಸ್ವಲ್ಪ ಕುಡಿಸ್ತೀರಿ ಅಂದರೆ ಎಲ್ಲನೂ ಕೂಡ ಬಾಯಿಯಿಂದ ಎಲ್ಲನೂ ಕೂಡ ರಿಮೂವ್ ಆದಮೇಲೆ ನಮ್ಮ ಬಾಯಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ನಮ್ಮ ಹಲ್ಲುಗಳು ಕೂಡ ಪಳಪಳನೆ ಹೊಳೆಯುತ್ತೆ ಸ್ನೇಹಿತರೆ. ಇವಾಗ ಪೂರ್ತಿಯಾಗಿ ಹಲ್ಲು ಉಜ್ತಾ ಇದ್ದೀನಿ. ಈ ಥರ ಉಜ್ಕೊಂಡು ನನ್ನ ಬಾಯಿ ಎಲ್ಲ ಕೂಡ ವಾಶ್ ಮಾಡ್ಕೊಂಡು ಬರ್ತೀನಿ. ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿಯಾಗಿ ನನ್ನ ಹಲ್ಲು ಚೆನ್ನಾಗಿ ಕ್ಲೀನಾಗಿರುವಂಥದ್ದಂತ ನೋಡಿ. ನೋಡಿ ಸ್ನೇಹಿತರೆ, ಯಾವ ರೀತಿ ಎಲ್ಲನೂ ಕೂಡ ಹಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ಫಸ್ಟಿಗಿರೋ ಹಲ್ಲಿಗೆ ಇವಾಗಿರೋ ಹಲ್ಲಿಗೆ ಎಷ್ಟು ವ್ಯತ್ಯಾಸ ಅಂತ ನೋಡಿದ್ರಲ್ಲ ಸ್ನೇಹಿತರೆ. ಹಾಗಿದ್ದರೆ ಯಾಕೆ ತಡ ಮಾಡ್ತೀರಾ, ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಪೂರ್ತಿ ವಿಡಿಯೋ ನೋಡೋಕ್ಕೆ ಧನ್ಯವಾದ.